ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ 16 ಮತ್ತು 17 2 ದಿವಸ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆ ಬಂದು ತುಂಬ ಶಕ್ತಿಶಾಲಿ ಅಮಾವಾಸ್ಯೆ ಆಗಿದೆ. ಮತ್ತು ಈ ಅಮಾವಾಸ್ಯೆನ ವೈಶಾಖ ಅಮಾವಾಸ್ಯೆ ಅಂತಲೂ ಕರೀತಾರೆ. ಶುಕ್ರವಾರ ಬಂದಿರೋದ್ರಿಂದ ವಿಶೇಷವಾಗಿ ನೋಡಿ, ಶುಕ್ರವಾರ ನಾವು ದೇವಿನ ತುಂಬ ಆರಾಧನೆ ಮಾಡ್ತೀವಿ. ಹಂಗಾಗಿ ಶುಕ್ರ ಅಮಾವಾಸ್ಯೆ ಅಂತಲೂ ಸಹ ನಾವು ಕರಿತೀವಿ. ಇನ್ನೊಂದು ಮುಖ್ಯವಾಗಿ ಅಕ್ಷಯ ಹತ್ರ ಬಂದಿರೋದ್ರಿಂದ ಅಕ್ಷಯ ತದಿಗೆ, ಹಾಗಾಗಿ ಅಕ್ಷಯ ಅಮಾವಾಸ್ಯೆ ಅಂತಲೂ ಈ ಅಮಾವಾಸ್ಯೆಗೆ ನಾವು ಕರಿತೀವಿ. ತುಂಬ ತುಂಬ ಪವಿತ್ರವಾದಂಥ ಈ ಒಂದು ಅಮಾವಾಸ್ಯೆ ದಿನ ನೀವೆಲ್ಲರೂ ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ಪೂಜೆ ಮಾಡ್ಕೊಳ್ಳಿ. ಮತ್ತು ಈ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈ ವರ್ಷದಲ್ಲಿ ಬರುವಂಥ 4ನೇ ಅಮಾವಾಸ್ಯೆ ಆಗಿದೆ. ಅಮಾವಾಸ್ಯೆ ಅಂದರೆ ನೋಡಿ ಸ್ನೇಹಿತರೆ, ಈ ಪೌರ್ಣಮಿ ಅಂತ ಅಂದರೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಈ ಥರ ಎಲ್ಲ ಒಂದು ನಿಯಮಾನುಸಾರವಾಗಿ ಮಾಡ್ಕೊಂಡು ಬರ್ತಾರೆ. ಅಮಾವಾಸ್ಯೆ ಅಂದರೆ ಚಂದ್ರನ ಸಂಚಾರನೇ ಇರೋದಿಲ್ಲ, ಕತ್ತಲೆ. ಅಮಾವಾಸ್ಯೆ ಅಂದ್ರೇ ಕತ್ತಲೆ ಆಗಿರೋದ್ರಿಂದ ಚಂದ್ರ ಅಲ್ಲಿ ಬರೋದಿಲ್ಲ. ಸೊ ಹಂಗಾಗಿ ನಾರಾಯಣ ಸ್ವಾಮಿಯವರು ಲಕ್ಷ್ಮೀದೇವಿಗೆ ಹೇಳಿದ್ರಂತೆ, ಜಗತ್ತು ಕತ್ತಲೆಯಲ್ಲಿರಬೇಕಾದ್ರೆ ಜನಗಳಿಗೆ ನೀನು ಸ್ವಲ್ಪ ಅವ್ರಿಗೆ ಒಂಚೂರು ಕಷ್ಟ ಸುಖನ ನೀನು ನೋಡ್ಕೋಬೇಕು ಅಂತ ಹೇಳಿ ನಾರಾಯಣ ಲಕ್ಷ್ಮೀದೇವಿಗೆ ವಾಗ್ದಾನ ಕೊಟ್ಟಾಗ, ಲಕ್ಷ್ಮೀದೇವಿ ಅಮಾವಾಸ್ಯೆ ದಿನ ವಿಶೇಷವಾಗಿ ನಾವೊಂದು ಲಕ್ಷ್ಮೀದೇವಿನ ಆರಾಧನೆ ಮಾಡೋದ್ರಿಂದ ಆ ತಾಯಿ ನಮ್ಗೆ ಅನುಗ್ರಹ ನೀಡಿ ನಮ್ಮ ಇಷ್ಟಾರ್ಥವನ್ನೆಲ್ಲ ಈಡೇರಿಸ್ತಾರಂತೆ. ಮುಖ್ಯವಾಗಿ ಅಮಾವಾಸ್ಯೆ ದಿನ ದೇವಿ ಪೂಜೆಗಳು, ದುರ್ಗೆ ಪೂಜೆಗಳು, ಲಕ್ಷ್ಮೀ ಪೂಜೆಗಳು, ಹೆಣ್ಣು ದೇವರುಗಳನ್ನ ನಾವು ಆರಾಧನೆ ಮಾಡಿದಷ್ಟು ಬಹಳ ಬಹಳ ಒಳ್ಳೆಯದಾಗಿರುತ್ತೆ. ಮತ್ತು ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ, ಕೆಲವು ಕಡೆ ಶನಿ ಜಯಂತಿ ಅಂತಲೂ ಸಹ ಆಚರಣೆ ಮಾಡ್ತಾರೆ ನಾಳೆ ಬರುವಂಥ ಅಮಾವಾಸ್ಯೆ ದಿನ. ಹಂಗಾಗಿ ಈ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ. ಏಪ್ರಿಲ್ 16ನೇ ತಾರೀಕು ಗುರುವಾರ 11 ಗಂಟೆ 16 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆ. ನೋಡಿ, ಗುರುವಾರ ಸಂಜೆ ರಾತ್ರಿ ಅಂದ್ಕೊಳ್ಳಿ 11 ಗಂಟೆ 16 ನಿಮಿಷಕ್ಕೆ ಪ್ರಾರಂಭ ಆದರೆ, ಶುಕ್ರವಾರ ಅಂದರೆ ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಸಂಜೆ 5 ಗಂಟೆ 20 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಈ ಅಮಾವಾಸ್ಯೆ. ಹಂಗಾಗಿ ನಾವು ಈ ಸೂರ್ಯೋದಯನ ಒಂದು ಗಣನೆಗೆ ತಗೊಳ್ಳೋದ್ರಿಂದ ನಮಗೆ ಶುಕ್ರವಾರ ಪೂರ್ತಿ ನಮಗೆ ಅಮಾವಾಸ್ಯೆ ಸಿಗುತ್ತೆ ಸ್ನೇಹಿತರೆ. ಹಂಗಾಗಿ ಇವಾಗ ಮುಖ್ಯವಾಗಿ ಇರೋದೇ 17ನೇ ತಾರೀಕು. ಆವತ್ತು ದಿವಸ ಎಲ್ಲರೂ ಒಂದು ವಿಶೇಷವಾಗಿ ಒಂದು ಪೂಜೆ ಪುರಸ್ಕಾರನ ಮಾಡಿ, ಯಾಕಂದರೆ ಆ ಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ನಾವು ಅಮಾವಾಸ್ಯೆ ದಿವಸನೇ ನಾವು ತುಂಬ ಮುಖ್ಯವಾಗಿ ಒಂದು ಆರಾಧನೆ ಮಾಡಿ, ಲಕ್ಷ್ಮಿ ಅಷ್ಟೋತ್ತರ ಹೇಳಿ, ಕುಂಕುಮಾರ್ಚನೆ ಮಾಡಿ, ಲಲಿತ ಸಹಸ್ರನಾಮ ಪಾರಾಯಣ ಮಾಡಿ, ಹೀಗೆಲ್ಲ ಮಾಡೋದ್ರಿಂದ ಲಕ್ಷ್ಮೀದೇವಿಯ ಅನುಗ್ರಹ ನಮಗೆ ತುಂಬಾ ಆಗುತ್ತೆ. ಹಾಗಾಗಿ ಶುಕ್ರವಾರ ನೀವು ಅಮಾವಾಸ್ಯೆ ಪೂಜೆನ ಮಾಡ್ಕೋಬೋದು. ತುಂಬ ನಮಗೆ ಒಂದು ಒಳ್ಳೆಯ ಟೈಮ್ ಬೇಕು ಅಂತ ಅನ್ನೋರಾದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಮೂಲಿ 4:15 5:30 ತನಕ ನಾವು ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯ ಒಳಗಡೆ ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ಅದು ನಮಗೆ ತುಂಬಾ ಶುಭ ಫಲ ಕೊಡುತ್ತೆ. ಆ ಟೈಮ್ಗೆ ಆಗೋದೇ ಇಲ್ಲ ಅಂತ ಅಂದರೆ ಬೆಳಗ್ಗೆ 7 ಗಂಟೆ 40 ನಿಮಿಷದಿಂದ 9 ಗಂಟೆ 15 ನಿಮಿಷ ತನಕ ಒಂದು ಒಳ್ಳೆ ಮುಹೂರ್ತ ಇದೆ. ಆ ಮುಹೂರ್ತದಲ್ಲೂ ನಾವು ಪೂಜೆ ಮಾಡ್ಕೋಬೋದು. ಅದು ಆಗೋದಿಲ್ಲ ಅಂತ ಅಂದರೆ ಇನ್ನೊಂದು 9 ಗಂಟೆ 50 ನಿಮಿಷದಿಂದ 12:15 ತನಕ ಒಂದು ಟೈಮ್ ಚೆನ್ನಾಗಿದೆ, 12 ಗಂಟೆ 10 ನಿಮಿಷ ತನಕ. ಆ ಟೈಮಲ್ಲಾದರೂ ನೀವು ಒಂದು ಪೂಜೆನ ನೀವು ಮಾಡ್ಕೋಬೋದು. ಮತ್ತು ಒಂದು ಏನೋ ರಾಹುಗಾಲ ಈ ಥರ ಎಲ್ಲ ನೋಡಿಕೊಂಡು ಸಹ ನೀವು ಒಂದು ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ತುಂಬ ಶುಭ ಫಲ ಸಿಗುತ್ತೆ. ಮತ್ತು ಮುಖ್ಯವಾಗಿ ಸಂಜೆ ಏನು ನೀವು 5 ಗಂಟೆ 20 ನಿಮಿಷದೊಳಗಡೆ ನೀವು ಈ ಪೂಜೆನ ನೀವು ಮಾಡ್ಕೊಂಬಿಡಿ. ಯಾಕಂದರೆ 5 ಗಂಟೆ 20 ನಿಮಿಷ ಆದ ನಂತರ ಅಮಾವಾಸ್ಯೆ ಮುಗಿದೋಗ್ಬಿಡುತ್ತೆ. ಅಮಾವಾಸ್ಯೆ ಮುಗಿದಂಥ ನಂತರ ನಮಗೆ ಅಮಾವಾಸ್ಯೆ ಪೂಜೆ ಅಂತ ಸಿಗೋದಿಲ್ಲ ಸ್ನೇಹಿತರೆ. ಹಂಗಾಗಿ 5:15 5:20 ನೀವು ಪೂಜೆ ಮುಗಿಸ್ಕೊಂಡ್ರೆ ನಿಮಗೆ ಏನು ವೈಶಾಖ ಅಮಾವಾಸ್ಯೆ, ಅಕ್ಷಯ ಅಮಾವಾಸ್ಯೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ಅಮಾವಾಸ್ಯೆ ದಿನ ವಿಶೇಷವಾಗಿ ನೋಡಿ, ನಮಗೆ ರೇವತಿ ನಕ್ಷತ್ರ ಸಿಕ್ಕಿದೆ. 17ನೇ ತಾರೀಕು ರೇವತಿ ನಕ್ಷತ್ರ ಬಂದಿರೋದು ತುಂಬ ಒಳ್ಳೆಯದು. ಮತ್ತು ಅಶ್ವಿನಿ ನಕ್ಷತ್ರನೂ ಹತ್ರನೇ ಇರೋದರಿಂದ ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಅಮಾವಾಸ್ಯೆ ದಿನ ವಿಶೇಷವಾಗಿ ನಾವು ಪೂಜೆ ಮಾಡಿದ್ರೆ ನಮಗೆ ಯೋಗ ಕೊಡೋ ಅಂತಹ ಈ ಒಂದು ಅಮಾವಾಸ್ಯೆ ಆಗಿದೆ ಸ್ನೇಹಿತರೆ. ಹಂಗಾಗಿ ಎಲ್ಲರೂ ನೀವು ಮನೇನ ನೀಟಾಗಿ ಒಂದು ಶುದ್ಧ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಹೇಳೋದು, ಮನೆ ಒರೆಸ್ಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಕಲ್ಲುಪ್ಪನ್ನೆಲ್ಲ ಹಾಕ್ಕೊಂಡು ಮನೇನ ಸ್ವಚ್ಛ ಮಾಡಿಕೊಂಡು ನೀವು ಎಲ್ಲ ರೆಡಿ ಮಾಡ್ಕೋತೀವಿ ಅಂದರೆ ನಮಗೆ ಸೋಮವಾರನೇ ಅಕ್ಷಯ ತದಿಗೆ ಬಂದುಬಿಟ್ಟಿದೆ.
ಕಲಶನ ನಾವು ಏನೋ ಶುಕ್ರವಾರನೇ ಊರ್ತೀವಿ ಅನ್ನೋರು ಊರ್ಕೋಬೋದು. ಇಲ್ಲಾಂದರೆ ಸಿಂಪಲಾಗಿ ಒಂದು ಪೂಜೆನ ಮುಗಿಸ್ಕೊಂಡು ಅಕ್ಷಯ ತದಿಗೆ ದಿವಸನೇದ್ರು ನೀವೊಂದು ಕಲಶ ಊರ್ಕೊಳ್ಳಿ. ಮನೆಯಲ್ಲಿ ನೀವೇನೋ ಒಂದು ಪೂಜೆ ನಿಯಮವಾಗಿ ಮಾಡ್ಕೊಂಬಂದಿದ್ದೀರ ಅವತ್ತು ವಿಶೇಷವಾಗಿ ಒಂದು ಕಾಯಿ ಇಟ್ಟು ನೀವೊಂದು ಅಮಾವಾಸ್ಯೆ ದಿನ ಒಂದು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಬೇಗ ಒಲಿದು ನಮ್ಮ ಮನೆಗೆ ಬರ್ತಾಳೆ, ನಮ್ಮ ಇಷ್ಟಾರ್ಥವನ್ನೆಲ್ಲ ಈಡೇರ್ತಾರೆ. ಮತ್ತು ಈ ಅಮಾವಾಸ್ಯೆಗೆ ನೆಲ್ಲಿಕಾಯಿಂದ ಒಂದು ದೀಪಾರಾಧನೆ ಮಾಡಿ, ಮತ್ತು ಅಕ್ಕಿ ಹಿಟ್ಟಿಂದನೂ ಒಂದು ದೀಪಾರಾಧನೆ ಮಾಡೋದ್ರಿಂದ ಶುಭ ಫಲ ಸಿಗುತ್ತೆ ಸ್ನೇಹಿತರೆ. ಮತ್ತು ನೆಲ್ಲಿಕಾಯಿನ ಹುಡ್ಕೊಂಬಂದಾದರೂ ಅವತ್ತು ವಿಶೇಷವಾಗಿ ಒಂದು ಪೂಜೆ ಮಾಡಿ. ಹೊಸಿಲು ಪೂಜೆನ ಮುಖ್ಯವಾಗಿ ಮಾಡಲೇಬೇಕು ಸ್ನೇಹಿತರೆ. ಹೊಸ್ಲುಗಳ್ನೆಲ್ಲ ನೀಟಾಗಿ ಒಂದು ತೊಳೆದು ಲಕ್ಷ್ಮಿ ಬರೋ ದಿವಸ ನಮ್ಮ ಮನೆಗೆ ಭಾಳ ಒಂದು ಪ್ರೀತಿಯಿಂದ ನಾವು ಆಹ್ವಾನ ಮಾಡ್ಕೋಬೇಕು. ತುಳಸಿ ಪೂಜೆನ ತುಂಬ ಶಿಸ್ತಾಗಿ ನಿಯಮವಾಗಿ ಒಂದು ಮಾಡ್ಕೊಬನ್ನಿ. ಮತ್ತು ನಾವು ಓಡಾಡೋ ಅಂಥ ವಾಹನಗಳನ್ನು ನೋಡಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ವಿಶೇಷವಾಗಿ ಗಾಡಿಗಳ್ನ ಒಂದು ತೊಳೆದು ಅವ್ರಿಗೊಂದು ದೃಷ್ಟಿ ತೆಗೆದು ನೀಡ್ಸಿ ಪೂಜೆ ಮಾಡೋ ಅಂಥ ಒಂದು ನಿಯಮ ಇಟ್ಕೊಂಡವ್ರು ಕೆಲವು ಕಡೆ ಎಲ್ಲ. ಅದು ಭಾಳ ಒಳ್ಳೆಯದು. ಮನೆ ಹೆಂಗೆ ನಮಗೆ ಲಕ್ಷ್ಮಿ ಅಂತೀವೋ ನಾವು ಓಡಾಡೋ ವಾಹನನೂ ಅಷ್ಟೇ ಒಂದು ನಮಗೆ ಲಕ್ಷ್ಮಿ ಥರ ಕರ್ಕೊಂಡೋಗಿ ಕರ್ಕೊಂಬರುತ್ತೆ. ಸೊ ಹಾಗಾಗಿ ಅವತ್ತು ದಿವಸ ನೀವು ಗಾಡಿಗಳ್ನ ತೊಳ್ಕೊಂಡು ನಿಮ್ಮ ಮನೇಲಿರುವಂಥ ಗಾಡಿಗಳಿಗೆ ಒಂದು ಪೂಜೆ ಮಾಡಿ, ಮನೆಗೆ ಮತ್ತು ಗಾಡಿಗಳಿಗೆ ಎಲ್ಲ ಒಂದು ದೃಷ್ಟಿ ನಿವಾರಣೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಪೂಜೆ ಅಂತ ಬಂದಾಗ ನೋಡಿ ವಿಶೇಷವಾಗಿ ಹಣ್ಣು ಕಾಯಿ ಇಟ್ಟೇ ಇಡ್ತೀರ. ನಿಮ್ಗೆ ಯಥಾಶಕ್ತಿ ಒಂದು ಪ್ರಸಾದ, ಒಂದು ಸಜ್ಜಿಗೆನೋ ಒಂದು ಅವಲಕ್ಕಿನೋ ಏನು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೋ ಆ ದೇವ್ರ ನೈವೇದ್ಯಕ್ಕಿಡಿ. ಏನೂ ನಮ್ಗೆ ಮಾಡೋಕ್ಕೆ ಪುರ್ಸೋತೇ ಇಲ್ಲ ಅನ್ನೋರು ಒಂದು ಬೆಲ್ಲದ ಮೇಲೆ ದೀಪ ಹಚ್ಚಿಟ್ಬಿಟ್ರು ನಿಮಗೆ ನೋಡಿ ಬೆಲ್ಲ ಲಕ್ಷ್ಮಿ ಅಂತೆ ಆಯಿತಾ. ಜೀರಿಗೆ ಬೆಲ್ಲ ಹಾಕಬೇಕಾದ್ರೆ ನೋಡಿ ಜೀರಿಗೆ ನಾರಾಯಣ ಅಂತ, ಬೆಲ್ಲ ಲಕ್ಷ್ಮಿ ಅಂತೆ. ಹಂಗಾಗಿ ತುಂಬ ಹಿಂದಿನ ಕಾಲದಿಂದ ಕೆಲವೊಂದು ನಿಯಮಗಳ್ನ ಹೇಳ್ಕೊಳ್ತಾ ಬಂದಿದ್ದಾರೆ. ಹಂಗಾಗಿ ಬೆಲ್ಲದಿಂದ ನೀವೊಂದು ದೀಪ ಹಚ್ಚಿದ್ರೂ ಅವತ್ತು ನಮಗೆ ತುಂಬ ಶುಭ ಫಲ ಕೊಡುತ್ತೆ. ಮತ್ತು ಬೆಲ್ಲನೂ ನೈವೇದ್ಯಕ್ಕೆ ತೋರಿಸ್ದಂಗೂ ಆಗುತ್ತೆ. ಈ ಥರ ಎಲ್ಲ ನೀವು ಮಾಡ್ಕೊಂಬನ್ನಿ. ಗಾಡಿಗಳಿಗೊಂದು ಪೂಜೆ ಮಾಡಿ, ಮನೆ ಹೊಸ್ಲು ಮತ್ತು ಏನು ತುಳಸಿ ಕಟ್ಟೆಗಳಿಗೆಲ್ಲ ಒಂದು ಪೂಜೆ ಮಾಡಿ, ಲಕ್ಷ್ಮಿ ಅಷ್ಟೋತ್ತರ ಹೇಳಿ ಕುಂಕುಮಾರ್ಚನೆ ಮಾಡಿ, ಸಂಜೆ ಧೂಪ ದೀಪ ಮನೇಲಿ ಹಚ್ಚೋದ್ರಿಂದ ನಿಮ್ಮ ದರಿದ್ರ ಎಲ್ಲ ಹೋಗುತ್ತೆ. ಆದಷ್ಟು ಈ ಏನು ಕರ್ಪೂರದ ಮೇಲೆ ಲವಂಗ, ಬಿಳಿ ಸಾಸಿವೆ ಇವೆಲ್ಲನೂ ವಿಶೇಷವಾಗಿ ಅಮಾವಾಸ್ಯೆ ದಿನ ಮಾಡಿದ್ರು ಸಾಕು ಸ್ನೇಹಿತರೆ. ಇವೆಲ್ಲ ಮಾಡೋದ್ರಿಂದ ನಿಮ್ಮ ಮನೆ ದೃಷ್ಟಿ ನಿವಾರಣೆ ಆಗುತ್ತೆ. ಕಲ್ಲುಪ್ಪಿಂದ ನೀಡ್ಸ್ಬಿಟ್ಟು ನೀವು ಓಡಾಡೋ ದಾರಿಗೆ ಎಸೆದ್ರೂ ಆಗುತ್ತೆ, ಇಲ್ಲ ಹರಿಯೋ ನೀರಿಗೋ ಇಲ್ಲ ಒಂದು ಗಿಡದ ಬುಡಕ್ಕೆ ಹಾಕೋದ್ರಿಂದನೂ ಈ ಒಂದು ಅಮಾವಾಸ್ಯೆಗಳದಿಂದ ನಿಮಗೆ ತುಂಬ ಫಲ ಕೊಡೋ ಅಂಥದ್ದಾಗಿದೆ. ಹಂಗಾಗಿ ಈ ಅಮಾವಾಸ್ಯೆ ಶುಕ್ರವಾರ 17ನೇ ತಾರೀಕು ಬಂದಿದೆ. ಎಲ್ಲರೂ ನೀವೊಂದು ಆಚರಣೆ ಮಾಡ್ಕೊಳ್ಳಿ. ಅಕ್ಷಯ ತದಿಗೆ ಬಗ್ಗೆ ನಾನು ಒಂದು ಆಲೆ ವಿಡಿಯೋ ಬಿಟ್ಟಿದ್ದೀನಿ, ಇನ್ನೊಂದು ವಿಡಿಯೋ ಶೀಘ್ರದಲ್ಲೇ ಬಿಡ್ತೀನಿ. ಯಾವ ಟೈಮಲ್ಲಿ ಪೂಜೆ ಮಾಡೋದ್ರಿಂದ ನಮ್ಗೆ ಯಾವ ಯೋಗ ಯಾವ ಫಲ ಸಿಗುತ್ತೆ, ಏನು ಖರೀದಿ ಮಾಡ್ಕೋಬೋದು ಅಂತ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಈಗ ಅದರೊಳಗಡೆ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಅಮಾವಾಸ್ಯೆ ತಪ್ಪದೆ ತುಂಬ ಶಕ್ತಿಶಾಲಿ ಯೋಗ ಕೊಡುವಂಥ ಅಮಾವಾಸ್ಯೆ ಆಗಿದೆ. ಎಲ್ಲ ಕುಟುಂಬ ಸಮೇತ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಈ ಅಮಾವಾಸ್ಯೆಯಿಂದ ಒಂದು ಶ್ರದ್ಧೆ ಮತ್ತು ಅಮಾವಾಸ್ಯೆ ದಿನ ಏನೇ ನೀವು ಪೂಜೆ ಮಾಡಿದ್ರು ಕುಲದೇವರನ್ನು ಮೊದಲು ಆರಾಧನೆ ಮಾಡಿ, ಆ ನಂತರ ನೀವು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ದುರ್ಗೆ ದೇವಿ, ಲಕ್ಷ್ಮೀ ದೇವಿ, ಕಾಳಿಕಾದೇವಿ, ಶಿವನ ದೇವಸ್ಥಾನ, ಶನೇಶ್ವರ ದೇವಸ್ಥಾನ ಈ ಥರ ಎಲ್ಲ ನೀವು ಹೋಗ್ಬೋದು. ನೀವು ಪೂಜೆ ಮಾಡಿ ಯಾವ ದೇವ್ರಿಗೆ ಹೋದ್ರೂ ಕುಲದೇವತೆನ ಮುಖ್ಯವಾಗಿ ಮೊದಲು ಒಂದು ಆರಾಧನೆ ಒಂದು ಪೂಜೆ ಮಾಡೋದ್ರಿಂದ ತುಂಬ ಫಲ ಸಿಗುತ್ತೆ ಸ್ನೇಹಿತರೆ. ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನೀವು ಅಲ್ಲಿಂದ ಒಂದು ನಿಂಬೆಹಣ್ಣು ತೊಗೊಂಬಂದು, ವಿಶೇಷವಾಗಿ ಅಮಾವಾಸ್ಯೆ ದಿನ ಒಂದು ನಿಂಬೆಹಣ್ಣು ಅಲ್ಲಿಂದ ತೊಗೊಂಬಂದು ಮನೆಗೆ ಗಾಡಿಗೆ ಎಲ್ಲ ನೀಡ್ಸಿ ನೀವು ತೆಗಿಯೋದ್ರಿಂದ ಯಾರೇನೇ ಮಾಡಿಸಿದ್ರು ಪರಿಹಾರ ಆಗೋಗುತ್ತೆ. ದೇವ್ರ ಮುಂದೆ ಯಾವುದೂ ಇಲ್ಲ ಸ್ನೇಹಿತರೆ. ಎಲ್ಲರಿಗೂ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ.